ಆತ ಈಗ ನಾನು ಏನು ಮಾಡ್ಬೇಕು ನೀನೇ ಹೇಳು. ನೀವೆಲ್ಲಾದ್ಗೂ ಹೇಳ್ಬಿಡಿ ಸಾನ್ವಿ ಅಕ್ಕನ ಜೋಡಿ ನಂಗೆ ಮದುವೆ ಬೇಡ ಅಂತ. ನಾ ಹೇಳಿದ್ರೆ ನನ್ನ ಮಾತು ಯಾರೂ ಕೇಳ್ತವಲ್ಲ. ನೀವು ಗಂಡು ಹುಡುಗ, ನೀವು ಹೇಳಿದ್ರೆ ಎಲ್ಲರೂ ಕೇಳ್ತಾ. ಆದ್ರೆ ಅದೇನು ಜರೂರಿ ಇಲ್ಲ. ನನಗೆ ನಿಮ್ಮ ಅಕ್ಕ ಬೇಡ ಅಂತ ಹೇಳಿದ್ರೆ ಸಾಕು, ನಿಮ್ಮ ಅಕ್ಕನ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ನಿಮ್ಮ ಅಕ್ಕನೂ ಖುಷಿ ಆಗ್ತಾರೆ. ಆದ್ರೆ ಅವರಪ್ಪ ಬೇರೆಯವ್ರ ಜೊತೆ ಲಗ್ನ ಮಾಡಿಸ್ತಾರಲ್ಲ, ಆವಾಗ ಆತು ನೀ ಹೇಳ್ತಿ ಅಂದಮೇಲೆ ನಾವು ಒಲ್ಲೆ ಅಂತಲೇ ಹೇಳ್ತೀನಿ. ಆದ್ರೆ ನಂದೊಂದು ಕರಾರ್ ಅದ, ನೀ ನನ್ನ ಲಗ್ನ ಆಗ್ತಿ? ನಾನಾ? ಹ್ಞೂ ಆಗ್ತಿಲ್ಲೋ ಲಗ್ನ? ಏನಾಗ್ತಂಗ? ದೊಡ್ಡ ಅನಾಹುತನೇ ಆತು ಸಾಗ್ರ. ಆ ಹುಡುಗ ತುಂಬಾ ಕೆಟ್ಟವನಿದ್ದ. ಯಾಕ? ನನಗಂತೂ ಚಲೋ ಅನ್ಸಿದ. ಹಾ, ನಿನ್ ಜೋಡಿ ಅವ್ನ ಮದುವೆ ವಿಷಯ ಮಾತಾಡಿಲ್ಲ ನೋಡು, ಅದಕ್ಕೆ ನಿಂಗೆ ಒಳ್ಳೆಯವನು ಅನ್ನಿಸ್ತ. ಸಾನ್ವಿ ಅಕ್ಕನ್ ಬಿಟ್ಟು ನನ್ನ ಹಿಂದೆ ಬಿದ್ದಿದ್ದ. ತುಂಬಾ ಛತ್ರ, ಬದ್ಮಾಶ್. ಏನ? ಹಾ, ಬದ್ಮಾಶ್. ಮಾಮ್, ಡ್ಯಾಡ್ ನಡೀರಿ ಹೋಗೋಣ. ಅಕ್ಷಯ, ಏನಾಯ್ತು? ಏನಾತ್ ಹೇಳ ಮಗ್ನೆ? ನನಗ ಸಾನ್ವಿ ಅಂತ ಹುಡುಗಿ ಬೇಕಾಗಿಲ್ಲ. ನಮ್ಮ ಸಾನ್ವಿ ಒಳಗ ಏನು ಕಮ್ಮಿ ಅದಪ್ಪ ತಮ್ಮ? ಕರೆ ಹೇಳ್ಬೇಕಂದ್ರೆ ಸಾನ್ವಿ ನಮ್ಮ ಮಗಳಲ್ಲ. ಆದರೆ ಇವತ್ತಿಗೆ ಸಾನ್ವಿ ಅಂತ ಹುಡುಗಿ ಸಿಗೋದು ಅಷ್ಟು ಹಗರಿಲ್ಲ. ಅದ ಪ್ರಾಬ್ಲಮ್ ರೀ ಅಂಕಲ್. ಅವರು ಭಾಳ ಚಲೋ ಅವರಿದ್ದಾರ. ಅವರು ಪ್ರತಿಯೊಂದರೊಳಗೂ ಭಾಳ ಕರೆಕ್ಟ್ ಆಗಿದ್ದಾರ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.